ಹಾಯ್ ಹಲೋ ನಮಸ್ಕಾರ. ಸೊ ಫೈನಲಿ ಗೈಸ್ ಒಫಿಷಿಯಲ್ ಆಗಿ IPL 2025ನ ಶೆಡ್ಯೂಲ್ ಪ್ರಕಟ ಆಗಿದೆ. ಸೊ ಇನೋಗರಲ್ ಮ್ಯಾಚ್ ಮಾರ್ಚ್ 22ನೇ ತಾರೀಕು KKR ವರ್ಸಸ್ RCBದು ಅಂತ ಮೊದಲೇ ಗೊತ್ತಿತ್ತು. ಒಫಿಷಿಯಲ್ ಆಗಿ ಅನೌನ್ಸ್ ಮಾಡಿರೋದ್ರಲ್ಲೂ KKR ವರ್ಸಸ್ RCBನೇ ಇದೆ. ಸೊ ಗೈಸ್ ನಮ್ಮ RCB ಶೆಡ್ಯೂಲ್ ಹೇಗಿದೆ ಅಂತ ನೋಡೋಣ, ಬ್ಯಾರೆರ್ದೆಲ್ಲ ಯಾಕೆ ಗೈಸ್. ಸೊ ಗೈಸ್ ಬದ್ಧ ವೈರಿ CSK ವಿರುದ್ಧ 2 ಮ್ಯಾಚ್ ಆಡ್ತೀವಿ ಈ ಸೀಸನಲ್ಲಿ. ಸೊ ಫಸ್ಟ್ ಮ್ಯಾಚು ಮಾರ್ಚ್ 22ನೇ ತಾರೀಕು ಇದೆ KKR ವಿರುದ್ಧ ಇನೋಗ್ರಲ್ ಮ್ಯಾಚು, ನಿಮಗೆಲ್ಲ ಗೊತ್ತಿರೋ ಹಾಗೆ. ಲಾಸ್ಟ್ ಸೀಸನ್ ಕೂಡ ನಮ್ಮದೇ ಇನೋಗ್ರಲ್ ಮ್ಯಾಚ್ ಇದ್ದಿದ್ದು CSK ವಿರುದ್ಧ, ಈ ಸೀಸನ್ ಕೂಡ ನಮ್ಮದೇ ಇದೆ. ಸೊ ಸೆಕೆಂಡ್ ಮ್ಯಾಚ್ ಗೈಸ್ ಬದ್ಧ ವೈರಿಗಳು ಹೈ ವೋಲ್ಟೇಜ್ ಮ್ಯಾಚ್ ಅಂತಲೇ ಹೇಳಬೇಕು. CSK ವಿರುದ್ಧ ಆಡ್ತೀವಿ ನಾವು ಮಾರ್ಚ್ 28ನೇ ತಾರೀಕು ಕ್ಯಾಲೆಂಡರಲ್ಲಿ ಮಾರ್ಕ್ ಮಾಡ್ಕೊಂಡು ಇಟ್ಕೊಂಬಿಡಿ. ಸೊ ಏಪ್ರಿಲ್ 2ನೇ ತಾರೀಕು GT ವಿರುದ್ಧ ಆಡ್ತೀವಿ ಹೋಮಲ್ಲಿ. ಅದಾದಮೇಲೆ ಏಪ್ರಿಲ್ 7ನೇ ತಾರೀಕು ಮುಂಬೈ ಇಂಡಿಯನ್ಸ್ ವಿರುದ್ಧ ಆಡ್ತಾರೆ. ಏಪ್ರಿಲ್ 10ನೇ ತಾರೀಕು ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ. ಏಪ್ರಿಲ್ 13ನೇ ತಾರೀಕು ರಾಜಸ್ಥಾನ್ ವಿರುದ್ಧ. ಏಪ್ರಿಲ್ 18ನೇ ತಾರೀಕು ಪಂಜಾಬ್ ಕಿಂಗ್ಸ್ ವಿರುದ್ಧ. ಮತ್ತೆ ಏಪ್ರಿಲ್ 20ನೇ ತಾರೀಕು ಪಂಜಾಬ್ ಕಿಂಗ್ಸ್ ವಿರುದ್ಧನೇ ಬ್ಯಾಕ್ ಟು ಬ್ಯಾಕ್ ಆಡ್ತೀವಿ. ಆಮೇಲೆ ಏಪ್ರಿಲ್ 20ನೇ ತಾರೀಕು ರಾಜಸ್ಥಾನ್ ರಾಯಲ್ಸ್ ವಿರುದ್ಧ. ಏಪ್ರಿಲ್ 27ನೇ ತಾರೀಕು DC ವಿರುದ್ಧ. ಆಮೇಲೆ ಮತ್ತೆ ಚೆನ್ನೈ ಸೂಪರ್ ಕಿಂಗ್ಸ್ ನಮ್ಮ ಹೋಮ್ಗೆ ಬರ್ತಾರೆ ಮೇ 3ನೇ ತಾರೀಕು. ಲಾಸ್ಟ್ ಸೀಸನ್ ನಮ್ಮ ಹೋಮಲ್ಲಿ ಸರಿಯಾಗಿ ಆಫ್ ಇಟ್ಟಿದ್ವಿ CSKಗೆ. ಆಮೇಲೆ ಗೈಸ್ ಮೇ 9ನೇ ತಾರೀಕು LSG ವಿರುದ್ಧ ಆಡ್ತೀವಿ. ಮೇ 13ನೇ ತಾರೀಕು SRH ವಿರುದ್ಧ. ಸೊ ಲಾಸ್ಟ್ ಮ್ಯಾಚ್ KKR ವಿರುದ್ಧ ಹೋಮಲ್ಲಿ ಆಡ್ತೀವಿ. ಸೊ ಟೋಟಲ್ 14 ಮ್ಯಾಚಸ್ ಇರುತ್ತೆ. ಸೊ ನೋಡೋಣ ಗೈಸ್ ಈ ಸೀಸನ್ ಹೇಗಿರುತ್ತೆ, ನಮ್ಮ RCB ಯಾವ್ಯಾವ ರೆಕಾರ್ಡ್ ಮಾಡ್ತಾರೆ ಅಂತ. ಈ ಸಲ ನಮ್ಮ ಟೀಮ್ ಸಖತ್ತಾಗಿದೆ, ಹೊಸ ಕ್ಯಾಪ್ಟನ್ ಬೇರೆ ರಜತ್ ಪಟ್ಟಿದ್ದರು. ಈ ಸಲ ಕಪ್ ಪಕ್ಕಾ ಗೆಲ್ಲಬಹುದು, ಗೆಲ್ತಾರೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ನನ್ನನ್ನು ಸಪೋರ್ಟ್ ಮಾಡಿ ಗೈಸ್.